ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೇವರಹಳ್ಳಿ ಗ್ರಾಮ ಈಗ ಬೂದಿ ಮುಚ್ಚಿದ ಕೆಂಡದ ವಾತಾವರಣದಂತೆ ಕಾಣಿಸ್ತಾ ಇದೆ. ಏನು ಕಳೆದ 2 ದಿನಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದ್ದಂತಹ ಗ್ರಾಮಸ್ಥರು ಈಗ ಗ್ರಾಮದಲ್ಲಿ ಕೆಲ ಕಿಡಿಗೇಡಿಗಳ ಕೃತ್ಯದಿಂದಾಗಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ. ಏನು ಕೆಂಪೇಗೌಡರ ಜಯಂತಿಯ ಹಿನ್ನೆಲೆ ಗ್ರಾಮದ ಸರ್ಕಲ್ನಲ್ಲಿ ಕೆಂಪೇಗೌಡರ ಬ್ಯಾನರನ್ನು ಹಾಕಿ ಪೂಜೆಯನ್ನು ಸಲ್ಲಿಸಲಾಗಿತ್ತು. ಆದರೆ ತಡರಾತ್ರಿ 3 ಜನ, ಅದೇ ಗ್ರಾಮದ 3 ಜನ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಕೆಂಪೇಗೌಡರ ಬ್ಯಾನರ್ಗೆ ಬೆಂಕಿ ಹಾಕುವ ಮೂಲಕ ಈಗ ಗ್ರಾಮಸ್ಥರ ಶಾಂತಿಗೆ ಬೆಂಕಿಯನ್ನು ಇಟ್ಟಿದ್ದಾರೆ. ಇವತ್ತು ಈ ಘಟನೆಯನ್ನು ಖಂಡಿಸಿ ತಾಲೂಕಿನ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ರಾಜ್ಯ ಒಕ್ಕಲಿಗರ ಸಂಘದ ಪ್ರಮುಖರು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಸ್ಥಳದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಏನು ತಾತ್ಕಾಲಿಕವಾಗಿ ಅಲ್ಲೊಂದು ಕೆಂಪೇಗೌಡರ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲಿ ಬೆಂಕಿಯನ್ನು ಹಾಕಿದ್ರು ಅದೇ ಸ್ಥಳದಲ್ಲಿ ಗುದ್ದಲಿ ಪೂಜೆಯನ್ನು ಮಾಡುವ ಮೂಲಕ ಕೆಂಪೇಗೌಡರ ಪುತ್ಥಳಿಯನ್ನು ಇನ್ನೊಂದು ತಿಂಗಳಲ್ಲಿ ನಾವು ಒಕ್ಕಲಿಗರ ಸಂಘದಿಂದ ಜೊತೆಗೆ ತಾಲೂಕಿನ ಒಕ್ಕಲಿಗರ ಸಹಾಯದೊಂದಿಗೆ ಪುತ್ಥಳಿಯನ್ನು ನಿರ್ಮಾಣ ಮಾಡ್ತೇವೆ ಎನ್ನುವಂತಹ ಮಾತನ್ನು ಕೂಡ ಇವತ್ತು ಅಲ್ಲಿ ಏನು ಹೋರಾಟಗಾರರು ಬಂದಿದ್ದರು ಅವರು ಆ ಒಂದು ಹೋರಾಟದ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ನಿಜಕ್ಕೂ ಕೂಡ ಖಂಡನಾರ್ಹ. ಯಾಕಂದರೆ ನಾಡಪ್ರಭು ಕೆಂಪೇಗೌಡರು ಏನು ಬೆಂಗಳೂರನ್ನು ಕಟ್ಟಿದ್ರು, ಜೊತೆಗೆ ಈ ನಾಡಿಗೆ ಅಪಾರವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಗ್ರಾಮದಲ್ಲೇ ಇರತಕ್ಕಂತಹ ಕೆಲ ಕಿಡಿಗೇಡಿಗಳು ಏನು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಈಗಾಗಲೇ ಪೊಲೀಸರಿಗೆ ಗ್ರಾಮದ ಜನ ಸೂಕ್ಷ್ಮವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾರು ಆ 3 ಜನ ಎಂಬ ವಿಚಾರವಾಗಿ ಸೂಕ್ಷ್ಮವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ MK ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ನಾವು ಶನಿವಾರ ಸಂಜೆ ಕೆಂಪೇಗೌಡ ಜಯಂತಿ ಮಾಡಿದ್ವಿ. ಎಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡಿದ್ವಿ. ಅನ್ನದಾನ ಎಲ್ಲ ಪೂಜೆ ಮಾಡಿ ಎಲ್ಲ ಅನುಕೂಲವಾಗಿ ಮಾಡಿದ್ವಿ. 2 ದಿನದಿಂದ ಏನು ತೊಂದರೆ ಇಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗಿತ್ತು. ಇವತ್ತು ನಾವೇ ಬ್ಯಾನರ್ ಬಿಚ್ಚಬೇಕಿತ್ತು. ಆದರೆ ರಾತ್ರಿ ಕಿಡಿಗಳು ಯಾರೋ ಮಧ್ಯರಾತ್ರಿ, ಯಾಕಂದ್ರೆ 12 ಗಂಟೆವರೆಗೂ 11:30 ಗಂಟೆವರೆಗೂ ನೀರು ಕಟ್ಟಕೊಂಡ್ಬಿಟ್ಟು ರೈತರು ಓಡಾಡ್ತಾ ಇರ್ತಾರೆ. ನಮಗೆ ಆ ಟೈಮಲ್ಲಿ ಏನು ಆಗಿಲ್ಲ. 12:30ಗೆ ನಮ್ಮ ಪಕ್ಕದ ಗ್ರಾಮಸ್ಥರೊಬ್ಬರು ಅವರು ಕಾರಲ್ಲಿ ಹೋಗುವಾಗ ನೋಡ್ಬಿಟ್ಟು ಎಲ್ಲರೂ ಇದು ಮಾಡಿಬಿಟ್ಟು ಬೆಳಗ್ಗೆ ಹಾಲು ಹಾಕೋಕೆ ಬರೋ ಟೈಮ್ ಗಂಟೆ ಯಾರಿಗೂ ಗೊತ್ತಾಗಿಲ್ಲ. ಹಾಲು ಹಾಕೋಕೆ ಬರುವಾಗ ಜನಗಳು ನೋಡ್ಬಿಟ್ಟು ಎಲ್ರಿಗೂ ಫೋನ್ ಮಾಡಿ ಸೇರಿಸಿದ್ದಾರೆ. ಇದು ಯಾರು ಈ ಥರ ಅನ್ಯಾಯ ಮಾಡಿದಾರೆ ಅವ್ರನ್ನ ಕಂಡುಹಿಡಿಯಬೇಕು, ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕು. ಇದು ಇಲ್ಲಿಗೆ ಬಿಟ್ಟರೆ ಇನ್ನು ಮುಂದಕ್ಕೆ ಬೇರೆ ಬೇರೆ ಥರ ಆಯ್ತದೆ. ಒಬ್ಬ ನಾವು ಕೇಳ್ತಾ ಇರೋ ಒಂದು ಜಾತಿ ಲೆಕ್ಕಾಚಾರದಲ್ಲಿ ಕೇಳ್ತಾ ಇಲ್ಲ ನಾವು. ಒಬ್ಬ ನಾಡಪ್ರಭು ಕೆಂಪೇಗೌಡರು ಅವ್ರಿಗೆ ಅವಮಾನ ಮಾಡಿದ್ಮೇಲೆ ನಮ್ಮ ಕರ್ನಾಟಕಕ್ಕೆ ಅವಮಾನ ಆದಂಗಿದು. ಇದಕ್ಕೆ ಸರಿಯಾದ ಕಾನೂನು ಕ್ರಮ ತಗೊಂಡು ಯಾರು ತಪ್ಪಿತಸ್ಥ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊಂತೀವಿ. ಈ ದಿವಸ ದೇವರಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡರ ಫ್ಲೆಕ್ಸ್ಗೆ ಬೆಂಕಿ ಹಾಕುವುದರ ಮುಖಾಂತರ ನಾಡಪ್ರಭು ಕೆಂಪೇಗೌಡರಿಗೆ ಅವಮಾನ ಆಗಿತ್ತು. ಇದನ್ನು ತಿಳಿದು ಸುತ್ತಮುತ್ತಲಿನ ಎಲ್ಲ ಪ್ರಗತಿಪರ ರೈತ ಮುಖಂಡರುಗಳು, ರಾಜಕೀಯ ಮುಖಂಡರುಗಳು, ಪಕ್ಕದ ಗ್ರಾಮಸ್ಥರುಗಳು ಎಲ್ಲ ಕೂಡ ಬಂದಿದ್ದರ ಖಂಡಿಸಿ ಇದು ಹೇಯ ಕೃತ್ಯ ಅಂತೇಳಿ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡ್ವಿ. ಈ ಟೈಮ್ನಲ್ಲಿ ಆರಕ್ಷಕ ಅಧಿಕಾರಿಗಳು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು, ಗ್ರಾಮ ಪಂಚಾಯತಿ EO, PDO ಸಾಹೇಬರು ಎಲ್ಲ ಇಲ್ಲಿ ಬಂದು ಇಲ್ಲಿ ಆಗಿರೋದಕ್ಕೆ ಅವರು ಕ್ಷಮೆ ಕೇಳಿಕೊಂಡು ಬಹಿರಂಗವಾಗಿ EO ಸಾಹೇಬರು ಕ್ಷಮೆ ಕೇಳಿದ್ದಾರೆ. ಈ ಆರಕ್ಷಕ ಅಧಿಕಾರಿಗಳು ಅವ್ರ ಮೇಲೆ ಇಮಿಡಿಯೇಟ್ ಆಗಿ FIR ಆಗಿ ಕ್ರಮ ತಗೊಂಡು ಅವ್ರನ್ನ ಬಂಧಿಸ್ತೀವಿ ಅಂತ ಎಲ್ಲರೂ ಆಶ್ವಾಸನೆ ಕೊಟ್ಟವ್ರು. ಅದ್ರ ಹಾಗಾಗಿ ನಾವು ಇವತ್ತು ಪ್ರತಿಮೆ ಕೈ ಬಿಟ್ಟಿದೀವಿ. ಕಾರಣ ಒಂದು ತಾತ್ಕಾಲಿಕ ಅದು ಕೈ ಬಿಟ್ಟಿರೋದು. ಅವ್ರು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ಯಾವ ಮಟ್ಟ ತಗೋಬೇಕಪ್ಪ ಅಂದ್ರೆ, ಇನ್ನು ಯಾವುದೇ ಊರಲ್ಲಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಮುಖಂಡರನ್ನ, ಬರೀ ಕೆಂಪೇಗೌಡರಲ್ಲ, ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಅವ್ರ ಸಾಲಿರುವಂತ ನಮ್ಮ ಕೆಂಪೇಗೌಡರು ಇರ್ಬೋದು,
ಯಾವುದೇ ಪ್ರತಿಮೆಗೂ ಕೂಡ ಈ ತರ ಕ್ಷುಲ್ಲಕವಾಗಿ ನಡ್ಕೋಬಾರ್ದು, ಅವಮಾನ ಮಾಡಬಾರ್ದು ಅಂತೆಲ್ಲ ನಾವೇನ್ ಕೇಳ್ಕೊಂಡು ಅವ್ರು ನಮ್ಗೆ ಸ್ಪಂದಿಸಿದ್ದಾರೆ. ಇವತ್ತಾಗಿರೋದಕ್ಕೆ ಪ್ರಾಯಶ್ಚಿತ್ತ ಏನಪ್ಪಾ ಅಂದ್ರೆ, ನಾವು ನಮ್ಮ ಸಾಹೇಬ್ರು ಕೇಳ್ಕೊಂಡು ಇಒ ಸಾಹೇಬ್ರನ್ನೇ ಮತ್ತ ನಮ್ಮ DSP ಗಿರಿ ಸಾಹೇಬ್ರನ್ನೇ ಈ ಜಾಗದಲ್ಲಿ ನಮ್ಗೆ ಕೆಂಪೇಗೌಡ ಪ್ರತಿಮೆಯನ್ನ ಅನಾವರಣ ಮಾಡೋಕೆ ಅವಕಾಶ ಮಾಡಿಕೊಡಿ, ಪರ್ಮಿಷನ್ ಕೊಡಿ ಅಂತ ಅವರು ಕೂಡ ಗುದ್ಲಿ ಪೂಜೆಯಲ್ಲಿ ಭಾಗವಹಿಸಿ ಇವು ಕೂಡ ಗುದ್ಲಿ ಪೂಜೆ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಕೆಂಪೇಗೌಡ ಪ್ರತಿಮೆ ಅನಾವರಣ ಮಾಡ್ತೀವಿ. ಜೊತೆಗೆ ಇದು ಕೆಂಪೇಗೌಡ ಸರ್ಕಲ್ ಅಂತ ಒಂದು ನಾಮಕರಣ ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರತಿ ವರ್ಷನೂ ಕೂಡ ಇಲ್ಲಿ ಕೆಂಪೇಗೌಡ ಜಯಂತಿನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡೇ ಮಾಡ್ತೀವಿ ಅಂತೇಳಿ ನಾವು ಘಂಟಾಘೋಷವಾಗಿ ಇವತ್ತು ತೀರ್ಮಾನ ಮಾಡಿದೀವಿ. ಅದ್ರ ಮುಖಾಂತರ ಅದೇ ತರ ನಡ್ಕೊಳ್ತೀವಿ. ನಾವು ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟು ಅಲ್ಲಿ ಏನು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡೀತಾ ಇತ್ತು. ಅದನ್ನು ಪೊಲೀಸರು ಮಧ್ಯಸ್ಥಿಕೆಯನ್ನು ವಹಿಸಿ ಪ್ರತಿಭಟನೆಯನ್ನು ಮೊಟಕುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಯಾರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ಅವರಿಗೂ ಕೂಡ ಸಮಾಧಾನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಗ್ರಾಮದಲ್ಲಿ ಎಲ್ಲ ಸಮುದಾಯದ ಜನ ಇದ್ರೂ ಕೂಡ ಬಹಳ ಅನ್ಯೋನ್ಯವಾಗಿ ತಮ್ಮ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಗ್ರಾಮಸ್ಥರೇ ಹೇಳುವ ಪ್ರಕಾರ ಕೆಲ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಗ್ರಾಮದಲ್ಲಿ ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ಇದರಿಂದ ತಮ್ಮ ವೈಯಕ್ತಿಕ ಲಾಭವನ್ನು ಪಡಿಬೇಕು ಎನ್ನುವಂತಹ ಏನು ದುರಾಲೋಚನೆಯಿಂದ ಇಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು. ಕಾನೂನಿನ ಅಡಿಯಲ್ಲಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಎನ್ನುವಂತಹ ಒತ್ತಾಯವನ್ನು ಕೂಡ ದೇವರಹಳ್ಳಿಯ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನೆ ನಡೆದಂಥ ಹಿನ್ನೆಲೆ ಪೊಲೀಸ್ ಭದ್ರತೆ ಮುಂದುವರೆದಿದೆ. ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡಿಬಾರದು ಎನ್ನುವಂತಹ ದೂರದೃಷ್ಟಿಯಿಂದ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸಿ ಗ್ರಾಮದಲ್ಲಿ ಪೊಲೀಸ್ ಭದ್ರತೆಯನ್ನು ನೀಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.